ಹೆಲೋ ಗಾಯ್ಸ್, ನೋಡಿ ಇಲ್ಲಿ ನಡೀತಾ ಇದೆ ಬರ್ಡೇ ಡೆಕೋರೇಷನು. ಸೊ ಇದು ಇವಾಗ ಟೈಮು 3 ಗಂಟೆ ಆ್ಯಂಡ್ 8 ಗಂಟೆ 7 ಗಂಟೆ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವರು ಡೆಕೋರೇಟ್ ಮಾಡೋರು ಬಂದಿದ್ದರು ಆ್ಯಂಡ್ ನಾವು ಇದು ಬರ್ಡೇ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಬೇಬಿದು ಫಸ್ಟ್ ಬರ್ಡೇ, ಅವಳದು ಫಸ್ಟ್ ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ನೋಡಿ ಅವ್ರು ಮಾಡ್ತಾಯಿದ್ರು, ನಾವು ಕುತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ಇವ್ರು ಚಿಕ್ಕ ಮಕ್ಕಳೆಲ್ಲ ಅವ್ರ ಹತ್ರ ಹೋಗಿ ಬಲೂನ್ಸ್ ತೊಗೊಂಡು ಡಿಸ್ಟರ್ಬ್ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲಿ ಮೇಲೆಲ್ಲ ಬರಬೇಡಿ ಅಂತ ಅವರು ಒಂದು ಸ್ವಲ್ಪ ಬಲೂನ್ಸು ಕೊಟ್ಬಿಟ್ಟಿದ್ರು, ಇಲ್ಲಿ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಅವರು ಬೇಗ ಬೇಗ ಮಾಡ್ತಾರೆ. ನಾವು ಮಾಡ್ಕೊತ ಕುಂತ್ರೆ ಆಗೋದೇ ಇಲ್ಲ. ಸೊ ನೋಡಿ ನಮಗೂ ಕುತ್ಕೊಂಡು ಸಾಕಾಗಿತ್ತು. ಎಲ್ಲರೂ ನಮ್ಮ ರಿಲೇಟಿವ್ಸು ಬರ್ತಾಯಿದ್ರು. ಆ್ಯಂಡ್ ಇಷ್ಟು ಇವಾಗ ನೋಡಿ ಇಷ್ಟು ಡೆಕೋರೇಟ್ ಆಗಿಬಿಟ್ಟಿದೆ. ಸೊ ನೋಡಿ ಇವರೆಲ್ಲ ನಮ್ಮ ದೊಡ್ಡಮ್ಮ ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ನನ್ನ ಪಾಪು ಕೂಡ ಎಲ್ಲ ಡೆಕೋರೇಟ್ ಮಾಡೋದು ತೋರಿಸ್ತಾ ಇದ್ಲು. ಆ್ಯಂಡ್ ಈವ್ನಿಂಗು ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಸ್ಯಾರಿಯಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇವಳು ನೋಡಿ ನಾನು ಹೇಳಿದ್ನಲ್ವ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಂದುಬಿಡ್ತಾಳೆ ಓಡಿ ಅಂತ. ಸೊ ನೋಡಿ ನಮ್ಮ ಪ್ರಿನ್ಸೆಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದಿದ್ದಾಳೆ. ಫುಲ್ಲು ಪ್ರಿನ್ಸೆಸ್ಸೇ ಕಾಣಿಸ್ತಾ ಇದ್ಲು, ಅಷ್ಟು ಕ್ಯೂಟಾಗಿದ್ದಾಳೆ ನೋಡಿ ಅವಳು. ನಾನು ನಿಮಗೆ ಝೂಮ್ ಮಾಡಿ ಕೂಡ ಅವಳಿಗೆ ತೋರಿಸ್ತೀನಿ. ನೀವು ಅವಳು ಹೇಗೆ ಕಾಣಿಸ್ತಾ ಇದ್ಲು ನಮ್ಮ ಪ್ರಿನ್ಸೆಸ್ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವಳು ಬರ್ಡೇ ಡ್ರೆಸ್ಸಲ್ಲಿ. ಆ್ಯಂಡ್ ಸ್ವಲ್ಪ ಹೊತ್ತೇ ಚೆನ್ನಾಗಿದ್ಲು, ಆಮೇಲೆ ಅವಳಿಗೆ ಏನಾಗ್ತಾಯಿತ್ತು ಗೊತ್ತಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದರಿಂದ ನನಗೂ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ನೋಡಿ ನನ್ನ ಮಗ ನೋಡಿ ಅಲ್ಲಿ, ನನ್ನ ಮಗನೂ ಕೂಡ ಹೆಂಗೆ ಕಾಣಿಸ್ತಾ ಇದ್ದಾನಂತ ಹೇಳೋದು ಮರಿಬೇಡಿ. ಸೊ ನೋಡಿ ಅವ್ರ ಮಕ್ಕಳು ಎಲ್ಲ ಸಿಕ್ಬಿಟ್ರೆ ಸಾಕು ಅವನಿಗೆ, ಮತ್ತು ಯಾರೂ ಬೇಡ ಅವನಿಗೆ. ಸೊ ಅವ್ನು ಆಡೋದು ನೋಡಿಬಿಟ್ಟು ನನಗಂತೂ ಫುಲ್ ಖುಷಿ ಆಯಿತು. ಸೊ ಇವ್ ನೋಡಿ ನಮ್ಮ ತಮ್ಮ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವ್ನಿಗೆ ಗೊತ್ತಿಲ್ಲ, ಫೋಟೋ ತೆಗಿತಾ ಇದ್ದೀನಿ ಅಂತ ಫೋಸ್ ಕೊಡ್ತಾ ಇದ್ದ. ಬಟ್ ಅವ್ನಿಗಿದು ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಈ ವ್ಲಾಗ್ ನೋಡಿದ ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಓ ಅಕ್ಕ ವಿಡಿಯೋ ಮಾಡ್ತಾಯಿದ್ಲು ಅಂತ. ಅವ್ನಿಗೂ ನಾನು ಈ ವಿಡಿಯೋ ತೋರಿಸೂ ಇರಲಿಲ್ಲ. ಸೊ ಫೈನಲಿ ಇವ್ರದ್ದು ನನ್ನ ಬೇಬಿದು ಕೇಕ್ಸು ಬಂತು ಇವಾಗ. ಸೊ ಇವಾಗ ಕೇಕ್ ಕಟ್ಟಿಂಗು ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಊರಲ್ಲಿ ಬರ್ಡೇ ಇದೇ ಥರ ಮಾಡ್ತಾರೆ. ಅಲ್ಲಿ ಗಿಫ್ಟು ಏನು ಕೊಡ್ತಾರೆ ಗೊತ್ತಾ, ಬಿಸ್ಕೆಟ್ಸು, ಪಾರ್ಲೆ ಬಿಸ್ಕೆಟು, ಎಷ್ಟೊಂದು ಬಿಸ್ಕೆಟ್ಸ್ ಇದ್ದಾವಲ್ಲ, ಅದು ಆ ಬಿಸ್ಕೆಟ್ನ ಬೇಬಿ ಕೈಯಲ್ಲಿ ಕೊಟ್ಟು ಹೋಗ್ತಾರೆ. ಏನೂ ಗೊತ್ತಿಲ್ಲ ಇದು ಈ ಥರ ಏನಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಅಂತೂ ಏನೋ ದುಡ್ಡು ಕೊಡ್ತಾರೆ, ಗಿಫ್ಟ್ ಕೊಡ್ತಾರಲ್ವ. ಸೊ ಊರಲ್ಲಿ ಆ ಥರ ಎಲ್ಲ ಬಿಸ್ಕೆಟ್ಸು ಪ್ಯಾಕೆಟ್ನ ಕೊಟ್ಟು ಹೋಗ್ತಾರೆ. ಸೊ ಫೈನಲಿ ನೋಡಿ ನನ್ನ ಬೇಬಿದು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ಇನ್ನು ಅವಳು ಚಿಕ್ಕವಳಿರೋದ್ರಿಂದ ಅಂತೂ ಕೇಕ್ ಕಟ್ಟಿಂಗ್ ಮಾಡೋಕ್ಕಾಗಲ್ಲ. ಸೊ ನೋಡಿ ಎಲ್ಲನೂ ಸ್ಪ್ರೇ ಎಲ್ಲ ಮಾಡ್ತಾಯಿದ್ದಾರೆ. ಆ್ಯಂಡ್ ನೋಡಿ ಇವರೆಲ್ಲ ಮೂರವರು ಬಂದು ಕೂತ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೂಡ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಸೊ ನೋಡಿ ನಮ್ಮ ತಮ್ಮ ನನ್ನ ಬೇಬಿಗೆ ಎತ್ಕೊಂಡ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದಾನೆ. ಆ್ಯಂಡ್ ಫೈನಲಿ ಕೇಕ್ ಕಟ್ಟಿಂಗ್ ಆಯಿತು.